ನೆತ್ತಿ ಮೇಲೆ ಬಿಚ್ಚು ಗತ್ತಿ ಯೋಧ ನಿಂತ 7 ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಕುಲಮತಗಳನ್ನು ಸಮ ಎಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯವನು ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ವಿಶ್ವ ಭೂಮಂಡಲದಲ್ಲಿ ಹೆಸರಾಂತ ದೇಶ ನಮ್ಮ ಭಾರತ. ಹೆಮ್ಮೆಯ ರಾಜ್ಯ ನಮ್ಮೆಲ್ಲರ ಕರ್ನಾಟಕ. ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ. ವಿಜಯನಗರ ಸಾಮ್ರಾಜ್ಯದ ಯಲಹಂಕ ನಾಡಿನ ಸಾಮಂತ ಪಾಳೆಗಾರ ಹಿರಿಯ ಕೆಂಪೇನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳ 4 ಪುತ್ರರಲ್ಲಿ ಕ್ರಿಸ್ತ ಶಕ 1510 ಜೂನ್ 27ರಂದು ಹಿರಿಯ ಮಗನಾಗಿ ನಾನು ಜನಿಸಿದೆನು. ಐಗಂಡಪುರದ ಮಾಧವ ಭಟ್ಟರ ಗುರುಕುಲದಲ್ಲಿ ಕತ್ತಿ ವರಸೆ, ಕುದುರೆ ಸವಾರಿ, ಮಲ್ಲಕಾಳಗ, ರಾಜನೀತಿ, ಅರ್ಥಶಾಸ್ತ್ರ ಮುಂತಾದ ವಿದ್ಯೆಗಳನ್ನು ನಾನು ಕಲಿತೆನು. 1531ರಲ್ಲಿ ನಮ್ಮ ತಂದೆಯವರು ನನಗೆ ಪಟ್ಟಾಭಿಷೇಕ ಮಾಡಿ ಆಡಳಿತ ಮುಂದುವರೆಸಲು ಆಶೀರ್ವದಿಸಿ ನಾನು ಚಿಕ್ಕವನಿಂದಲೂ ವಿಜಯನಗರ ಸಾಮ್ರಾಜ್ಯದ ವೈಭವ ಸಿರಿಯನ್ನು ನೋಡುತ್ತಾ ಬೆಳೆದವನು. ನನ್ನ ನಗರವು ಅದೇ ರೀತಿ ಇರಬೇಕೆಂದು ಆಶಿಸಿದೆನು. ಸೂಕ್ತ ಜಾಗ ನಿರ್ಮಾಣಕ್ಕಾಗಿ 1537ರ ಶುಭ ಮುಹೂರ್ತದಲ್ಲಿ 4 ದಿಕ್ಕಿಗಳಿಗೆ ನೇಗಿಲು ಹೂದಿ ಎತ್ತುಗಳನ್ನು ಹೊರಡಿಸಿದೆ. ಪೂರ್ವದಲ್ಲಿ ಹಲಸೂರು, ಪಶ್ಚಿಮದಲ್ಲಿ ಅರಳಿಪೇಟೆ, ಉತ್ತರದಲ್ಲಿ ಯಲಹಂಕ, ದಕ್ಷಿಣಕ್ಕೆ ಆನೆಕಲ್ಲಿನಲ್ಲಿ ಎತ್ತುಗಳು ನಿಂತವು. ಆ ವಿಸ್ತೀರ್ಣಕ್ಕೆ ನಾನು ಹೆಬ್ಬಾಗಿಲುಗಳನ್ನು ನಿರ್ಮಿಸಿದೆನು ಹಾಗೂ ಕೆರೆಕಟ್ಟೆ, ಗುಡಿಗೋಪುರ, ಕೈಗಾರಿಕೆಗಳ ಮೂಲಕ ಉದ್ಯೋಗ ಕಲ್ಪಿಸಿದೆನು. ಭಕ್ತ ಕುಟುಂಬದವರಾದ ನಾವು ದೊಡ್ಡ ಗಣಪತಿ ಗುಡಿ, ದೊಡ್ಡ ಬಸವಣ್ಣ ಗುಡಿ, ದೊಡ್ಡ ಆಂಜನೇಯ ಗುಡಿ, ಕವಿ ಗಂಗಾಧರೇಶ್ವರ ಗುಡಿ, ಹಲಸೂರು ಸೋಮೇಶ್ವರ ದೇವಾಲಯ, ಬ್ರಹ್ಮ ದೇವತೆ ತಾಯಿ ಅನ್ನಮ್ಮ ದೇವಸ್ಥಾನ ಮುಂತಾದ ಗುಡಿಗಳನ್ನು ಹಲಸೂರು ಕೆರೆ, ಧರ್ಮಾಂಗುಡಿ ಕೆರೆ, ಚೆನ್ನಮ್ಮನ ಕೆರೆ, ಸಂಪಂಗಿ ರಾಮನಗರ ಕೆರೆ ಪ್ರಮುಖವಾದ ಕೆರೆಗಳು. ನಾನು ನಿರ್ಮಿಸಿದ ಬೆಂಗಳೂರು ನಗರ ಗಡಿ ದಾಟಿ ಎಲ್ಲೆಗಳನ್ನು ಮೀರಿ ಬೆಳೆದಿದೆ ಈಗ. ಈ ನನ್ನ ನಗರವನ್ನು ಸುಂದರವಾಗಿ, ಸ್ವಚ್ಛವಾಗಿ, ಹಸಿರಾಗಿ ಹೆಸರು ಉಳಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ನಾಡಪ್ರಭು ಕೆಂಪೇಗೌಡರ ಆಸೆಯಂತೆ ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ಅಪಾರ ಕೀರ್ತಿ ಗಳಿಸಿರುವ ಬೆಂಗಳೂರನ್ನು ನಾವೆಲ್ಲರೂ ಕಾಪಾಡೋಣವೇ ಎಂದು 2ನೇ ತರಗತಿ ವಿದ್ಯಾರ್ಥಿಯಾದ ಮಹರ್ಷಿ ಎನ್ ಗೌಡ ಕೋರುವನು ನಿಮ್ಮೆಲ್ಲರನ್ನು. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನೋಡು ನೋಡು ಕಣ್ಣಾರ ನಿಂತಿಗಳು, ನಗು ನಗುತ್ತಾ ಚಾಮುಂಡಿ ಇಂದಿಗಳು. ತಾಯಿ
ಒಡೆಯರ್ ವಂಶಸ್ಥ ಮೈಸೂರು ಮಹಾರಾಜರುಗಳ ಕೊಡುಗೆ ಕರ್ನಾಟಕಕ್ಕೆ ಅಪಾರವಾದದ್ದು. ಪ್ರಮುಖರಾದ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಹಳ ಜನಪರ ಕರ್ತವ್ಯ ಮಾಡಿರುವರು. ಅವರ ಆಡಳಿತ ಅವಧಿಯಲ್ಲಿ ಸಾಹಿತ್ಯ, ನೃತ್ಯ, ಚಿತ್ರಕಲೆ, ಸಂಗೀತ, ಸಾಮಾಜಿಕ ಸಾಮರಸ್ಯಗಳಿಗೆ ಹೆಸರುವಾಸಿಯಾಗಿವೆ. ಬೊಂಬಾಯಿಯಲ್ಲಿದ್ದ ಭಾರತ ರತ್ನ ವಿಶ್ವೇಶ್ವರಯ್ಯನವರನ್ನು ಮೈಸೂರಿಗೆ ಕರೆತಂದು ದಿವಾನರನ್ನು ಆಗಿಸಿ ಅವರಿಂದ ಕಾವೇರಿ ತಾಯಿಗೆ ಕನ್ನಂಬಾಡಿ ಅಣೆಕಟ್ಟು ನಿರ್ಮಿಸಿ ಮಂಡ್ಯವನ್ನು ಸಕ್ಕರೆ ನಾಡಾಗಿ ಬೆಂಗಳೂರಿಗೆ ಅಮೃತ ಗಂಗಾ ಮಾತೆಯನ್ನಾಗಿ ಕಾವೇರಿಯನ್ನು ಹರಿಸಿದ್ದಾರೆ. ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ಉತ್ಪಾದನೆ ಮಾಡಿದರೂ ಸಹ ಕೆಜಿಎಫ್ಗೆ ಮೊದಲು, ನಂತರ ಬೆಂಗಳೂರಿಗೆ, ಕಡೆಗೆ ಮೈಸೂರಿಗೆ ಬಂತು ವಿದ್ಯುತ್. ಕಾರಣ ಪ್ರಜಾಹಿತವೇ ಪ್ರಥಮ ಕರ್ತವ್ಯ, ನಂತರ ಸ್ವಹಿತ ಎಂದು ನಂಬಿದ್ದ, ಎಂದೂ ಯುದ್ಧ ಮಾಡದ ರಾಮರಾಜ್ಯದಂತಹ ಮೈಸೂರು ಮಹಾರಾಜರನ್ನು ಪಡೆದ ನಾವೆಲ್ಲ ಭಾಗ್ಯಶಾಲಿಗಳು. ರಾಜ್ಯದ ಖರ್ಚಿಗೆ ನಿಗದಿಯಾಗಿದ್ದ ಹಣಕ್ಕಿಂತ 1 ಪೈಸೆ ತಮಗಾಗಿ ವಿನಿಯೋಗಿಸಿಕೊಳ್ಳದೆ ಸಾರ್ವಜನಿಕರಿಗಾಗಿಯೇ ಮುಡಿಪಾಗಿದ್ದ ರಾಜರನ್ನು ಪಡೆದ ಕರ್ನಾಟಕದವರು ಪರಮ ಪುಣ್ಯಶಾಲಿಗಳು. ವಿಶ್ವೇಶ್ವರಯ್ಯ ಎಸ್ಜೆಪಿ ಕಾಲೇಜ್, ಮಹಾರಾಣಿ ಕಾಲೇಜ್, ವಾಣಿವಿಲಾಸ್ ಆಸ್ಪತ್ರೆ, ಕೃಷ್ಣರಾಜ ಮಾರುಕಟ್ಟೆ, ಕನ್ನಡ ಸಾಹಿತ್ಯ ಪರಿಷತ್, ವಿಶ್ವವಿಖ್ಯಾತ ದಸರಾ ಅಂಬಾರಿ ಉತ್ಸವ, ಒಂದೇ ಎರಡೇ ಅಪಾರ ಕೊಡುಗೆಗಳನ್ನು ನಾವು ಮರೆಯಬಾರದು. ನಾವೆಲ್ಲ ಮೈಸೂರು ಮಹಾರಾಜ ಒಡೆಯರ್ ವಂಶಸ್ಥರಿಗೆ ಕೃತಜ್ಞತೆಗಳ ಹೆಮ್ಮೆ ಚಪ್ಪಾಳೆ ಅರ್ಪಿಸೋಣವೆಂದು ಯುಕೆಜಿಯ ಪುಟ್ಟ ಬಾಲಕ ತಿಲಕ್ ಕೋರುತ್ತಾರೆ. ಬಿಟ್ಟಿದರೆ